ಸೀಟಿ ಕೆಲಸ ಮಾಡಿರ್ತಾರ. 1 ಎಕರೆ ಕಬ್ಬು ಬೆಳಿಬೇಕಾದ್ರ ರೈತರು ಹಣ ಇರಿಲ್ಲ ಅಂದ್ರು ಸಾಲ ಮಾಡ್ತಾರ. ಸಾಲ ಮಾಡಿ ಕಬ್ಬು ಬೆಳಿದ ಖರ್ಚು ತಕೊಂಡ್ ಎಲ್ಲಾ ತಕೊಂಡ್ ಅವ್ರಿಗೆ ಬಾಳ ಏನ್ ಉಳಿಯಂಗಿಲ್ಲ. ಅವ್ರ ಮನಿ ಸಂತಿ ಮಾಡ್ಬೇಕಾದ್ರೆ ಒಂದೊಂದ್ಸತಿ ಒದ್ದಾಡ್ತಿರ್ತಾರ. ನಾವ್ ರೈತರಿಗೆ ಏನ್ ಬಾಳ್ ಕೇಳಾಕತ್ತಿಲ್ಲ ಅವ್ರನ್ನ. ಬರೀ 1 ಟನ್ ಕಬ್ಬಿಗೆ 3500 ಕೊಡತ್ ಅಷ್ಟೇ ಕೇಳಾಕತ್ತೀವ. 1 kg ಸಕ್ರಿಗೆ 42 ರೂಪಾಯಿ ತಗೋತಾರ. 1 ಟನ್ ಕಬ್ಬಿಗೆ 3500 ರೂಪಾಯಿ ಕೊಡಕ್ ಆಳಾಕ್ ಹತ್ತಾರ. ರೈತರು ಸಮಾಧಾನದಿಂದ ಇರ್ತಾರ, ಆದ್ರ ರೈತರ ತಾಳ್ಮೆನ ಯಾವತ್ತೂ ಪರೀಕ್ಷೆ ಮಾಡಬಾರ್ದ. ರೈತರ ರೊಚ್ಚಿಗೆ ಅದ ಬಾಳ್ ಕೆಟ್ಟ ಆಕೈತಿ ಪರಿಸ್ಥಿತಿ ಹೇಳ್ತನು. ಮತ್ತ ರೈತರಿಗೆ ಸಮಾಧಾನದಿಂದ ಇರುದು ಗೊತ್ತೈತಿ. ರೈತರು ಒಂದ್ ವೇಳೆ ರೊಚ್ಚಿಗೆ ಅದ್ರ ವೀರಭದ್ರನ ರೂಪ ತಾಳುದು ರೈತರಿಗೆ ಗೊತ್ತೈತಿ ಅಂತ ಹೇಳ್ಬೋದು. ರೈತರಿಗೆ 1 ಟನ್ ಕಬ್ಬಿಗೆ 3500 ಕೊಡಬೇಕಾ? ಕೊಡ್ಲಿಲ್ಲ ಅಂದ್ರ ಹೋರಾಟ ನಿಂದ್ರಸಂಗೆ ಇಲ್ಲ. ರೈತರು ಏನ್ ಮಾಡ್ತಾರ, ಹನಿ ಬಾರಿಸಿ ಕಬ್ಬು ಬೆಳೆ ಬೆಳೆದಿರ್ತಾರ. ಅದನ್ನ ಸರಿಯಾದ ಬೆಲೆ, ನ್ಯಾಯವಾದ ಬೆಲೆ ಕೊಡಾಕ ಏನಾಗೈತಿ ರಾಜಕಾರಣಿಗಳಿಗೆ ಸಮಸ್ಯೆ? ಅಂತ ಸಮಸ್ಯೆ ಅವ್ರಿಗೆ ಕೇಳುವಂತ ಸಮಸ್ಯೆ ಏನಾಗೈತಿ? ರಾಜಕಾರಣಿಗಳು ಒಂದ್ ದಿನಾನು ಬೇಡ, ಬರೀ ಒಂದ್ ತಾಸ್ ನಮ್ ಜೊತೆ ಕೆಲಸ ಮಾಡಿ ನೋಡು ರೈತರ ಜೊತೆ. ಬರೀ ಅಲ್ಲಿ AC ರೂಮ್ ಒಳಗ್ ಕೂತ ಇದನ್ನ ಹೇಳೋದ್ಕಿತ್ಲು ನಮ್ ಜೊತೆ ಒಂದ್ ತಾಸ್ ಬಂದ್ ಇಲ್ಲಿ ಕೆಲಸ ಮಾಡ್ಲಿ. ಅವ್ರು ಹೇಳ್ತನ್ನ ಒಟ್ಟ ಮಾಡಂಗಿಲ್ಲ. ಅವ್ರು ಹೇಳ್ತಾನ ಮತ್ತ 1 ತಾಸ್ ಬಂದ್ ನಮ್ ಜೊತೆ ಕೆಲಸ ಮಾಡ್ಲಿ. ಅವ್ರ ರೈತರ ಬೆಲೆನೂ ಗೊತ್ತಾಗತಿ, ರೈತರ ಕಷ್ಟನೂ ಗೊತ್ತಾಗತಿ, ರೈತರ ಹೊಟ್ಟೆ ಕಿಚ್ಚು ಗೊತ್ತಾಗತಿ, ರೈತರ ಸಂಕಟನೂ ಗೊತ್ತಾಗತಿ ಅವರಿಗೆ. ಉರಿಯೋ ಬಿಸ್ಲಾಗ ನಿಂತ್ಕೊಂಡ ಕೈಯಾಗ ಸನಿಕಿ ಹೆಗಲ ಮೇಲೆ ಹಾಕೊಂಡ ಬೆವ್ರ ಹನಿಗಳನ್ನ ಭೂಮಿಗೆ ಸುರಿಸಿ ಇಡೀ ದೇಶಕ್ಕೆ ಅನ್ನ ಕೊಡ್ತಾರ ನಮ್ ರೈತರ. ಅಂತ ರೈತರಿಗೆ ಕಾರ್ಖಾನೆಯವರಾಗ್ಲಿ, ಸರ್ಕಾರದವರಾಗ್ಲಿ, ರಾಜಕಾರಣಿಗಳಾಗ್ಲಿ ಮರ್ಯಾದೆ ಕೊಡಬೇಕಾ? ನಾವ್ ಸರ್ಕಾರಕ್ಕೆ ಏನ್ ದೊಡ್ಡ ಮಹಾ ಕೇಳಾಕತ್ತಿಲ್ಲ. ಅವ್ರ ಆಸ್ತಿ ಎಲ್ಲ ನಮ್ಮ ಹೆಸರಿಗೆ ಬರೆಯತ್ ನಾವೇನ್ ಕೇಳಾಕತ್ತೀವನ? ಇಲ್ಲ, ಬರೀ 1 ಟನ್ ಕಬ್ಬಿಗೆ 3500 ಅಷ್ಟೇ ಕೇಳಾಕತ್ತೀವ. ಅವ್ರು ಕೊಡಬೇಕಾ? ಅದ್ ನಮ್ ನ್ಯಾಯವಾದ ಬೆಲೆ ಐತಿ. ಈಗ ಸರ್ಕಾರದವ್ರು ಏನ್ ಅನ್ಕೋತಾರು, ಈ ರೈತರೆಲ್ಲ ಹೋರಾಟ ಮಾಡಾಕತ್ತಾರಪ್ಪ, ನಮ್ ಮ್ಯಾಲ 3500 ರೂಪಾಯಿ ಬೇಡಿಕೆ ಇಟ್ಟಾರ ಅವ್ರ ಅನ್ಕೋತಾರ. ಆದ್ರ ಸರ್ಕಾರದವ್ರಿಗೆ ಹೇಳ್ತೀನಿ ಕೇಳಿಲ್ಲ, 3500 ನಮ್ ಬೇಡಿಕೆ ಅಲ್ಲ, ಅದ್ ನಮ್ ಸ್ವಂತ ಹಕ್ಕ ಐತೆ. ಅದ್ ನಮ್ ಹಕ್ಕ ಐತೆ, ನಾವು ಕೇಳ್ತೀವಿ. ಯಾಕಂದ್ರೆ ಕಷ್ಟಪಟ್ಟು ಬೆವ್ರ ಹನಿ ಸುರಿಸಲ್ ಬೆಳೆದಿರ್ತೀವಿ ನಾವು. ಮತ್ತ ಎಲ್ಲಿವರೆಗೂ ಸರ್ಕಾರದವ್ರ ನಮ್ ಜೊತೆ ಪರವಾಗಿ ನಿಲ್ಲಂಗಿಲ್ಲೋ ಅಲ್ಲಿವರೆಗೂ ಹೋರಾಟ ನಿಂದ್ರಸಂಗಿಲ್ಲ. ಈಗ ರೈತರಷ್ಟ ಹೋರಾಟ ಕಿಳಿದಾರ. ಇನ್ನು ಮುಂದೆ ಏನ್ರ ಕಬ್ಬಿನ ಬಿಲ್ ಜಾಸ್ತಿ ಮಾಡ್ಲಿಲ್ಲ ಅಂತಂದ್ರ ಐತ್ಲೆ ಶಾಲಾ ಕಾಲೇಜ್ ಮಕ್ಳು ಎಲ್ಲ ಹೋರಾಟ ಕಿಳಿತಾರ. ಶಾಲಾ ಕಾಲೇಜ್ ಎಲ್ಲ ಮಕ್ಳು ಹೋರಾಟ ಕಿಳಿದ್ರೆ ನಮ್ ರೈತರು ಹಿಡಿಯೋರ ಯಾರು ಇಲ್ಲ. ಮತ್ತ ರಾಜಕಾರಣಿಗಳು ಎಲ್ಲಾರು ಹಂಚ್ಕೊಂಡ್ ಕುಂತ್ಕೋಬೇಕಾಕೈತ್ ನೋಡ್ರಿ. ಹೇಳ್ತನ್ನ ಬೇಕೇ ಬೇಕು. 1 ಟನ್ ಕಬ್ಬಿಗೆ 3500 ಕೊಡಲೇಬೇಕು. ಜೈ ರೈತ! ಬೇಕೇ ಬೇಕು, ಬೇಕೇ ಬೇಕು. 1 ಟನ್ ಕಬ್ಬಿಗೆ ಬೇಕೇ ಬೇಕು. ಜೈ ರೈತ! ಧನ್ಯವಾದಗಳು. ಈ ಬೆಳಗಾಪ ನಾಟ್ ಐತೆ ಅಲ್ಲಿ ಕೆಲಸ ಕಟ್ ಮಾಡ್ತಾರೆ. ಇಲ್ಲೆಲ್ಲ ನೆಲೆಸಿರುವಂತ ನನ್ ರೈತರಿಗೆ ಆರೋಗ್ಯಕ್ಕೆ ಏನು ಮಾಡ್ಕೋಬೇಡ್ರಿ. ನಮ್ ಸರ್ಕಾರಕ್ಕೆ ಎದಕ್ಕೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಗೊತ್ತಾಗ್ತಾ ಇಲ್ಲ. ನಮ್ ಇವ್ರ ರೈತರು ಕೇಳಾಕತ್ತಿದ್ದ 3500, ಬರೀ 3500. ಅವರಿಗೆ ಅದ ಇನ್ನಾದ್ರೂ ಕೊಡಕ್ ಆಗ್ತಿಲ್ಲ. ಸಕ್ಕರೆಗೆ ಅಷ್ಟು ಬೆಲೆ ಕೊಡ್ತಾರ, ಆದ್ರೆ ಈ ರೈತರು ಬೆಳೆದಿದ್ದ ಕಬ್ಬಿಗೆ ಅಷ್ಟು ಬೆಲೆ ಕೊಡಕ್ ಆಗ್ತಾ ಇಲ್ಲ. ಎಲ್ರು ಬಂದಿಲ್ಲ, ಒಂದಿಟ ರಾಜಕಾರಣಿಗಳು ಎಲ್ಲಾರು ಕಾರ್ಖಾನೆ ಮಾಲೀಕರು ಬಂದಿಲ್ಲ ಬಿಸ್ಲಾಗ ಕೆಲಸ ಮಾಡಿ ನೋಡ್ರಿ. ನಿಮ್ಗೂ ಗೊತ್ತಾಗತ್ತೆ ರೈತನ ಬೆವರಿನ ಹನಿ ಏನಂತ, ರೈತರು ದುಡಿದ ಕಷ್ಟ ಏನಂತ. ನಿಮ್ಗೂ ರೈತನ ಕಣ್ಣೀರ್ ಎಲ್ಲ ಗೊತ್ತಾಗತ್ತೆ. ರೈತ ತಮ್ಮ ಪಾಪ ಸಾಲ ಸುಲ್ಲ ಮಾಡಿ ಬೆಳೆ ಬೆಳೆದಿರ್ತಾನೆ. ಅವತ್ತೇನಾದ್ರ ಬೆಳೆ ಬೆಳೆದಿಲ್ಲ ಅಂದ್ರ ಎಷ್ಟೋ ಪಾಪ ರೈತರು ಆರ್ಥಿಕವಾಗಿ ಕುಗ್ಗಿ ಎಷ್ಟೋ ರೈತರು ತಮ್ಮ ಆತ್ಮಹತ್ಯೆನ ಮಾಡ್ಕೋತಾರ. ಹಿಂಗಾದ್ರ ನಮ್ ದೇಶ ಉಳುಮೆ ಮಾಡಾರ ಯಾರ? ರೈತ್ರೆ ನಿಮ್ಗೆ ಎಲ್ಲಾರ್ಗು ಒಂದೇ ಮಾತ, ನಿಮ್ಮ ಪರ ನಾವೆಲ್ಲಾರು ಇರ್ತೀವಿ. ಆದ್ರೆ ಯಾರು ನಿಮ್ಮ ಆತ್ಮ
ಸಂಪೂರ್ಣವಾಗಿರುತ್ತದೆ. ನಿಮ್ ಬೆಂಬಲ ಕೊಡಕಂತ ನಮ್ ರಮೇಶ್ ಅಣ್ಣ ಗಡದಣ್ಣವರ ಶಾಲೆಯಿಂದ ವಿದ್ಯಾರ್ಥಿಗಳು, ಶಿಕ್ಷಕರು, ಮಕ್ಕಳು ಎಲ್ಲರೂ ಬಂದಿವು, ನನ್ನ ಪೋಷಕರು ಬಂದಾರೆ. ನಿಮ್ ಬೆಂಬಲಿಗೆ ಯಾವಾಗೂ ನಾವು ಇರ್ತೀವಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ. ಜೈ ಜವಾನ್, ಜೈ ಕಿಸಾನ್. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು ರೈತರಿಗೆ, ರೈತರಿಗೆ. ಧನ್ಯವಾದಗಳು. ಮುಧೋಳದಲ್ಲಿ ನಿರಂತರವಾಗಿ ಹೋರಾಟ ನಡೀತಾ ಇರುವಂತದ್ದು ಸತತವಾಗಿ ಇವತ್ತಿಗೆ 15 ದಿನಗಳ ಕಳೆದರೂ ಸಹಿತ ಯಾವುದೇ ಫ್ಯಾಕ್ಟರಿ ಮಾಲಕರು ಸಹಿತ ಬರದೇ ಇರೋ ಕಾರಣಕ್ಕಾಗಿ ಸರ್ಕಾರದವರು ಮಧ್ಯಸ್ಥಿಕೆ ವಹಿಸಿದ್ರು, ರೈತರನ್ನ ಮನವೊಲಿಸುವಂತ ಕಾರ್ಯ ನಡೀತು. ಅದಾದ ನಂತರ ಇವತ್ತಿಗೇನು 15 ದಿವಸ ಆದ್ರೂ ಸಹಿತ ಯಾವುದೇ ಒಂದು ಫ್ಯಾಕ್ಟರಿಯ ಮಾಲಕರು ಸಹಿತ ಬಂದು ಮಧ್ಯಸ್ಥಿಕೆ ವಹಿಸಿ ಅಂದ್ರೆ ರೈತರಿಗೆ ಬೆಂಬಲ ಕೊಡದೇ ಇರೋ ಕಾರಣಕ್ಕಾಗಿ ಇವತ್ತು ಎಲ್ಲ ಟ್ರ್ಯಾಕ್ಟರ್ ಮಾಲಕರು, ಟ್ರ್ಯಾಕ್ಟರ್ಗಳು ಮತ್ತೆ ವಿದ್ಯಾರ್ಥಿಗಳು ಎಲ್ಲರೂ ಸಹಿತ ಬೆಂಬಲ ಸೂಚಿಸೋದಕ್ಕಾಗಿ ಇಲ್ಲಿ ಮುಧೋಳಿನ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ನಲ್ಲಿ ನೆರೆದಿರುವಂತದ್ದು. ಒಟ್ಟಾರೆಯಾಗಿ ಇವತ್ತು ಮುಧೋಳ್ ಸಂಪೂರ್ಣವಾಗಿ ಬಂದ್ ಮಾಡಿ ತೀವ್ರ ಸ್ವರೂಪದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ರೈತ ಸಂಘಕ್ಕೆ, ರೈತ ಸಂಘಕ್ಕೆ, ಗಡದಣ್ಣವರಿಗೆ, ಗಡದಣ್ಣವರಿಗೆ. ಬೇಕೇ ಬೇಕು, ಬೇಕೇ ಬೇಕು ರೈತರಿಗೆ, ರೈತರಿಗೆ. ಒನ್ ಟನ್ ಕಬ್ಬಿಗೆ ಬೇಕೇ ಬೇಕು, ಬೇಕೇ ಬೇಕು. ದುಷ್ಟ ಟ್ರ್ಯಾಕ್ಟರ್ ಅವರಿಗೆ ಟ್ರ್ಯಾಕ್ಟರ್ ಮೇಲೆ ಧಿಕ್ಕಾರ ಹಾಕ್ಬಿಡವೆ. ಅವರೆಲ್ಲ ಅವ್ರು ಏನೇ ಮಾಡ್ತಾರೆ ಅಲ್ಲ ಅವನ ಇಂಥ ಬಾಲಕರಿಗೆ ತಿಳಿದಕ್ಕೆ ಇವನು ಅವನು ಈ ಚರ್ಮ ದೀಪ್ತಿದ್ವ ಹುಡುಗಂತ ಸುಳಿ ಮಕ್ಕಳನ್ನ ಏನ್ ಮಾಡ್ದಪ್ಪ ಇವತ್ತು ಇವತ್ತು ಬೆಂಡ್ ಹೋದದ್ದು ನಾಟಕ ಹಾಕತ್ತೆ ಈಗ ನಮ್ಮ ನಿರ್ಣಯ ಮಾಡೈತಪ್ಪ ಆಗಲೇ ಹೋಗಲ್ಲ ಅಲ್ಲಿ ಸೆಟ್ ಬಂದ ಬೀಳ್ತೈತಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.